ದಾರಿ ಕಾಣದೆ ಕಂಗಾಲಾಗಿದ್ದ ಬಡ ಕುಟುಂಬಕ್ಕೆ ದಾರಿದೀಪವಾದ ವಕೀಲರಾದ ಅರಿರಾಮ್, ತಹಸೀಲ್ದಾರ್ ಅಹಮದ್. ತುರುವೇಕೆರೆ ತಾಲೂಕಿನ ಟಿ ಹೊಸಳ್ಳಿ ಗ್ರಾಮದ ಮಂಗಳಮ್ಮ ಮಂಜುನಾಥ್ ಎಂಬ ಇವರಿಗೆ 12 ಗುಂಟೆ ಜಮೀನಿದ್ದು ಜಮೀನಿನಲ್ಲಿ ಮನೆಯನ್ನ ನಿರ್ಮಿಸಿಕೊಂಡಿದ್ದಾರೆ. ಕಳೆದ 3 ವರ್ಷಗಳಿಂದಲೂ ಜಮೀನಿಗೆ ಮನೆಗೆ ಓಡಾಡಲು ಪಕ್ಕದ ಜಮೀನಿನ ದಾರಿಯನ್ನೇ ಅವಲಂಬಿಸಿದರು. ಇದ್ದಕ್ಕಿದ್ದಾಗೆ ಕಳೆದ 1 ವರ್ಷದಿಂದ ಪಕ್ಕದಲ್ಲಿದ್ದ ಜಮೀನಿನ ಮಾಲೀಕರು ಓಡಾಡುವ ರಸ್ತೆಯನ್ನೇ ಮುಚ್ಚಿ ಮಂಗಳಮ್ಮ ಮಂಜುನಾಥ್ ಕುಟುಂಬಕ್ಕೆ ದಾರಿ ಇಲ್ಲದೆ ಪರದಾಡುವಂತಹ ಸ್ಥಿತಿಯೂ ಸಹ ಬಂದಿತ್ತು. ಈ ಬಡ ಕುಟುಂಬದ ಸಮಸ್ಯೆ ವಿಡಿಯೋ ಒಂದು ಎಗೋ ಹೈಕೋರ್ಟ್ ವಕೀಲರಾದ ಅರಿರಾಮ್ ರವರ ಕೈ ಸೇರಿದೆ. ಇದನ್ನ ಗಮನಿಸಿದ ವಕೀಲ್ ಸಾಬ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿಷಯ ಮುಟ್ಟಿಸಿದ್ದು, ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿಯೂ ಈ ಕುಟುಂಬದ ಸಮಸ್ಯೆಯ ವಿಡಿಯೋ ಹರಿದಾಡುತ್ತಿತ್ತು. ಇದಲ್ಲದೆ ವಕೀಲರಾದ ಅರಿರಾಮ್ ರವರು ಈ ಬಡ ಕುಟುಂಬದ ದಾರಿ ಸಮಸ್ಯೆ ಬಗ್ಗೆ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ವಿಷಯವನ್ನ ಮುಟ್ಟಿಸಿದ್ದಾರೆ. ಬಳಿಕ ತುರುವೇಕೆರೆ ತಾಲೂಕು ದಂಡಾಧಿಕಾರಿ ಅಹಮದ್ ರವರು ಸಹ ತನ್ನ ವ್ಯಾಪ್ತಿಗೆ ಒಳಪಡುವ ನಿಟ್ಟಿನಲ್ಲಿ ಸಮಸ್ಯೆಯನ್ನು ತಿಳಿದು ಕೂಡಲೇ ಸ್ಥಳಕ್ಕೆ ತೆರಳಿ ಪರಿಶೀಲಿಸಿದಾಗ ಮಂಗಳಮ್ಮ ಮಂಜುನಾಥ್ ಎಂಬ ಕುಟುಂಬಕ್ಕೆ ಪಕ್ಕದ ಜಮೀನಿನ ಮಾಲೀಕ ಹಾಗೂ ಕೆಲ ವ್ಯಕ್ತಿಗಳು ದಾರಿ ಬಿಡದೆ ತೊಂದರೆಯನ್ನ ಕೊಡುತ್ತಿರುವುದು ಬೆಳಕಿಗೆ ಬಂದಿದೆ. ಈ ಕುಟುಂಬ ಪೊಲೀಸ್ ಠಾಣೆಗೆ ದೂರು ಸಹ ಸಲ್ಲಿಸಿದ್ದು, ಅಧಿಕಾರಿಗಳು ತಹಸೀಲ್ದಾರ್ ಗಮನಕ್ಕೂ ತಂದಿದ್ದು ಕೂಡಲೇ ಎಚ್ಚೆತ್ತ ತಹಸೀಲ್ದಾರ್ ಸ್ಥಳದಲ್ಲೇ ಮೊಕ್ಕ ಮೂಡಿ ದಾರಿ ಬಿಡದೆ ತೊಂದರೆ ಕೊಡುತ್ತಿದ್ದ ವ್ಯಕ್ತಿಗಳಿಗೆ ಕಾನೂನಿನ ಎಚ್ಚರಿಕೆಯನ್ನು ಕೊಟ್ಟು ಕೊನೆಗೆ ತೋಟಕ್ಕೆ ಮತ್ತು ಮನೆಗೆ ಓಡಾಡಲು 8 ಅಡಿ ಜಾಗವನ್ನು ತೆರವು ಮಾಡಿಸುವುದರ ಮೂಲಕ ಓಡಾಡಲು ದಾರಿ ಇಲ್ಲದೆ ಕಂಗಾಲಾಗಿದ್ದ ಮಂಗಳಮ್ಮ ಮಂಜುನಾಥ್ ಕುಟುಂಬಕ್ಕೆ ದಾರಿಯನ್ನು ಮುಚ್ಚಿದ್ದಾರೆ. ಒಟ್ಟಾರೆ ವಕೀಲರಾದ ಅರಿರಾಮ್ ಮತ್ತು ತಹಸೀಲ್ದಾರ್ ಅಹಮದ್ ಹಾಗೂ ಪೊಲೀಸ್ ಇಲಾಖೆ ಕೂಡ ಮಂಗಳಮ್ಮ ಮಂಜುನಾಥ್ ಕುಟುಂಬಕ್ಕೆ ಪರಿಣಾಮಕಾರಿಯಾಗಿದ್ದ ದಾರಿ ಸಮಸ್ಯೆಯನ್ನ ಬಗೆಹರಿಸಿ ಈ ಬಡ ಕುಟುಂಬಕ್ಕೆ ದಾರಿದೀಪವಾಗಿ ವಿಜೃಂಭಿಸಿದ್ದಾರೆ ಎನ್ನಬಹುದು. ಕೂಡಲೇ ಸ್ಪಂದಿಸಿದ ಓಡಾಡಲು ದಾರಿ ಬಿಡಿಸಿದ ವಕೀಲರಾದ ಅರಿರಾಮ್, ತಹಸೀಲ್ದಾರ್ ಅಹಮದ್ ಹಾಗೂ ಪೊಲೀಸ್ ಇಲಾಖೆ ಮಂಗಳಮ್ಮ ಮಂಜುನಾಥ್ ದಂಪತಿಗಳು ಮಾಧ್ಯಮದ ಮುಖೇನ ಕೈ ಮುಗಿದು ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. ವರದಿ ಧರಣೇಶ್ SL ತುರುವೇಕೆರೆ. ಮಂಗಳಮ್ಮ ಅಂತ ನಮಗೆ 3 ವರ್ಷದಿಂದ ದಾರಿದು ಸಮಸ್ಯೆ ಇತ್ತು. ಅದನ್ನು ನಮ್ಮ ವಕೀಲರಾದಂಥ ಅರಿರಾಮ್ ಸಾರು ಅವರಿಗೆ ಇದು ಮಾಡಿತ್ತು. ಅದರಿಂದ ಅವರೆಲ್ಲ ಸ್ಪಂದಿಸಿ ನಮಗೆ ಇವತ್ತು ದಾರಿ ಬಿಡ್ಕೊಡೋಕ್ಕೆ ನಮ್ಮ ಅರಿರಾಮ್ ಸಾರು ಕಾರಣಕರ್ತರು. ಅವರಿಗೆ ಕೃತಜ್ಞತೆ ಎಷ್ಟು ಹೇಳಿದ್ರು ತಪ್ಪಲ್ಲ. ನಾವು ಇದಾಗಿದ್ಕೊಂಡು ಆಮೇಲೆ ನಮಗೆ ತುರುವೇಕೆರೆ ತಾಲೂಕು ನಾವು ಟಿ ಹೊಸಳ್ಳಿ ಗ್ರಾಮದಲ್ಲಿ ವಾಸಾಗಿದ್ದು, ನಮಗೆ ದಾರಿಗೆ ಸಮಸ್ಯೆ ಇತ್ತು 3 ವರ್ಷದಿಂದ. ನಮ್ಮ ತಹಸೀಲ್ದಾರ್ ಅವ್ರು ಮಾಡಿದ ತಕ್ಷಣವೇ ಇಮಿಡಿಯೇಟ್ಲಿ ಆಕ್ಷನ್ ತಗೊಂಡು ನಮಗೆ ಇವತ್ತು ದಾರಿಗೆ ಹೋಗೋಕ್ಕೆ ಯಾವುದೇ ಥರದ್ದು ತೊಂದರೆ ಇಲ್ದಂಗೆ ಎಲ್ಲ ಇದು ಮಾಡಿಕೊಟ್ಟಿದ್ದಾರೆ. ಅವ್ರಿಗೊಂದು ಧನ್ಯವಾದಗಳು, ಹೃತ್ಪೂರ್ವಕ ಧನ್ಯವಾದಗಳು. ಅವ್ರಿಗೆ ಧನ್ಯವಾದ ಹೇಳಿದ್ರು ಸಾಲದು, ಅವ್ರಿಗೂ ಧನ್ಯವಾದಗಳು. ನಮ್ಮ ಹರಿರಾಮ್ ಸಾರ್ ಮಾತ್ರ ಪೂರ್ತಿ ಧನ್ಯವಾದಗಳು. ಅವರಿಗೆ ನಾನು ಧನ್ಯವಾದ ಹೇಳಿದ್ರು ಸಾಕಾಗ್ತಾಯಿಲ್ಲ. ಇವತ್ತು ಅವರಿಬ್ಬರು ಸೇರಿ ನಮಗೆ ಇವತ್ತು ನ್ಯಾಯ ಸಿಗಬೇಕು ಅಂತ ಹೋರಾಟ ಇರೋದಕ್ಕೆ ಇವತ್ತು ನಮಗೆ ನ್ಯಾಯ ಸಿಕ್ಕೈತಿ. ಇವತ್ತು ನಮಗೆ ಅವರಿಂದ ಇವತ್ತು ನಾವು ಇವತ್ತು ಬದುಕೊಂಡಿದ್ದೀವಿ. ನಮ್ಮ ಜಾತಿ ಎಲ್ಲಿ ನಮ್ಮ ಜಾತಿಗೆ ಬೆಲೆನೇ ಇಲ್ಲ ಅಂತ ತಿಳಿದಿದ್ವಿ. ಇವತ್ತು ಅವರಿಂದ ನಮ್ಮ ಜಾತಿ ಏನು ಬೆಲೆ ಅಂತ 2 ದಿನ ನಮಗೆ ತೋರ್ಕೊಟ್ಟಿದ್ದೀರ ಸರ್. ನಿಮಗೆ ಎಷ್ಟು ಹೇಳಿರು ನಿಮಗೆ ಧನ್ಯವಾದ. ನಾವು ಎಷ್ಟು ಹೇಳಿರು ನಮಗೆ ಸಾಲದು ಸರ್. ನಿಮಗೆ ಮಾತ್ರವ ನಾವು ಪೊಲೀಸ್ ಇಲಾಖೆಯರು, ನಮ್ಮ ಪೊಲೀಸ್ ಇಲಾಖೆಯರಾದಂಥ ಸರ್ಕಲ್ ಇನ್ಸ್ಪೆಕ್ಟ್ರು ಬಂದು ನಮಗೆ ಅವರು ಅನುಮತಿ ಕೊಟ್ಟು ಹೆಲ್ಪ್ ಮಾಡಿ ಎಲ್ಲ ಬಂದು ನಿಮಗೆ ಮಾಡಿಕೊಡ್ತೀವಿ ಅಂತ ಇವತ್ತು ನಮಗೆ ದಾರಿ ಬಿಡಿಸ್ಕೊಡಿರೋದಕ್ಕೆ ಕೃತಜ್ಞತೆಗಳು, ಧನ್ಯವಾದಗಳು ಸರ್. ನಮ್ಮ ಹರಿರಾಮ್ ಸಾಹೇಬರು ಎಲ್ಲರೂ ಇದ್ರೆ ಚೆನ್ನಾಗಿದ್ರು ಸಾಕು. ನಮ್ಮ ತಹಸೀಲ್ದಾರು ಅಷ್ಟೇ, ನಮ್ಮ ತುರುವೇಕೆರೆ ತಾಲೂಕು ದಂಡಾಧಿಕಾರಿಗಳು ಅವರಿಗೆ ಎಷ್ಟೇ ಕೃತಜ್ಞತೆ ಹೇಳಿದ್ರು ನಾವು ಸಾಕಾಗಲ್ಲ. ಅದು ಸಹ ನಮಗೆ ಜೈ ಭೀಮ್, ಜೈ ಮಾದಿಗ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ನ್ಯೂಸ್ BKP. ಸದಾ ಸುದ್ದಿಯೊಂದಿಗೆ ನಿಮ್ಮೊಂದಿಗೆ 24x7. ಇದು ಸತ್ಯದ ಧ್ವನಿ.